ಏನೋ ಒಂದು ಹೋಗಿ ದೊಡ್ಡ ಘಟನೆ ಹೋದ ಮೇಲೆ ನಮಗೆ ಅದು ಅರ್ಥ ಆಗುತ್ತೆ, ನಾನು ಏನೋ ಮಾಡ್ಬಿಟ್ಟೆ, ನನ್ನ ಮನಸ್ಸು ನನ್ನ ಕಂಟ್ರೋಲಲ್ಲಿ ಇರಲಿಲ್ಲ ಅಂತ ಆಗ ಗೊತ್ತಾಗೋದಕ್ಕೂ ಮುನ್ನ ನಮ್ಮ ಮನಸ್ಸು ಸ್ಥೀಮಿತದಲ್ಲಿಲ್ಲ, ನಮ್ಮ ಕಂಟ್ರೋಲಲ್ಲಿ ಇಲ್ಲ, ನಾವೇನೋ ತಪ್ಪು ಮಾಡ್ತಿದೀವಿ ಅಂತ ಅದು ಯಾಕೆ ಅರಿವಿಗೆ ಬರ್ತಾ ಇಲ್ಲ? ಅದನ್ನೇ ಹೇಳಿದ್ದು, ಅವ್ರು ಹೀಲ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ನನಗೆ ಯಾರೋ ಏನೋ ಮಾಡಿದ್ರು ಸೊ ನಾನು ಸೇಮ್ ಮಾಡಿದ್ರೆ ಪರವಾಗಿಲ್ಲ ಅನ್ನೋದು ಒಂದು ಕೋಪ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಾನು ಎಲ್ರಿಗೂ ಏನು ಹೇಳ್ತೇನೆ ಅಂದ್ರೆ ಹೀಲ್ ಮಾಡ್ಕೊಳ್ಳಿ. ಅವ್ರು ನಿಮಗೆ ಹೀಲ್ ಮಾಡ್ಕೊಳ್ಬೇಕು ಅಂತ ಅದು ಗೊತ್ತಾಗೋ ಹೊತ್ತಿಗೆ ಏನೋ ಒಂದು ಹೋಗ್ಬಿಟ್ಟಿರ್ತಪ್ಪ ಅವ್ರ. ಅಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು. ಇವಾಗ ನಮ್ಗೆ ಯಾರೋ ಕೈಂಡ್ ಇಲ್ಲ ಅಂದ್ರೆ ನಾನ್ ಬೇರೆಯವ್ರಿಗೆ ಕೈಂಡ್ ಇರಬಾರ್ದು ಅಂತ ಏನಿಲ್ಲ ಅಲ್ಲ. ಸೊ ನಾನು ಅವ್ರನ್ನ ಕ್ಷಮಿಸೋದು ಒಂದು ದೊಡ್ಡ ಗುಣ ಇರತ್ತೆ. ಮತ್ತು ನಾನು ಆ ತಪ್ಪು ಮಾಡಬಾರ್ದು ಅನ್ನೋದು ಒಂದು ಮಾರಲ್ ರೆಸ್ಪಾನ್ಸಿಬಿಲಿಟಿ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಥವಾ ಯಾವುದೇ ಇರಲಿ, ಅದು ನಾನು ತೊಗೊಳಕ್ಕಾಗತ್ತಾ ಅಂತ. ಬಿಕಾಸ್ ಅಗೇನ್ ನಾನು ಸಕ್ಸಸ್ ಹ್ಯಾಂಡಲ್ ಮಾಡಬೇಕಂದ್ರೆ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಬೇಕು, ಒಂದು ಸ್ಟ್ರಾಂಗ್ ಪರ್ಸ್ನಾಲಿಟಿ ಬೇಕು. ಅದನ್ನು ನಾನು ಬಿಲ್ಡ್ ಮಾಡಿದ್ದೀನಿ ಅಂತ. ಬಿಕಾಸ್ ಅದಿಲ್ದಲೇ ಸಕ್ಸಸ್ ಬಂತು ಅಂದರೆ ಅವ್ರಿಗೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಮ್ಯಾನೇಜ್ ಮಾಡೋಕ್ಕಾಗಲ್ಲ. ದುಡ್ಡೇ ಆಗಲಿ ಅಲ್ಲಿ, ನಾವೇನೇ ಅಲ್ಲಿ ನಾವು ಅದನ್ನು ಆ ರಿಲೇಷನ್ಶಿಪ್ನಲ್ಲಿ ನಾವೇನು ಕಂಪೇರ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಅದು ಬಿಲ್ಡ್ ಮಾಡೋಕ್ಕೆ ಟೈಮ್ ಬೇಕು. ಬಿಕಾಸ್ ಇವಾಗ ಏನಾಗಿದೆ ಅಂದರೆ ಈಗಿನ ಕಾಲದಲ್ಲಿ ಎಲ್ಲ ಇನ್ಸ್ಟೆಂಟ್ ಬರುತ್ತೆ. ದುಡ್ಡು ಏನು ಮಾಡೋದು ಇನ್ಸ್ಟೆಂಟ್ ಬರುತ್ತೆ, ರೆಕಗ್ನಿಷನ್ನು, ಫೇಮು, ಸಕ್ಸಸ್ ಎಲ್ಲ ಇನ್ಸ್ಟೆಂಟ್ ಬರುತ್ತೆ. ಸೊ ಇನ್ಸ್ಟೆಂಟ್ ಬರುವಾಗ ಆಬ್ವಿಯಸ್ಲಿ ಅಲ್ಲಿ ಡೆಪ್ತ್ ಇರೋದಿಲ್ಲ, ಆಳ ಇರೋದಿಲ್ಲ. ನಾನು ಎಷ್ಟೊಂದು ಸತಿ ನಾನು ನೋಡಿದ್ದೀನಿ ಸೆಲೆಬ್ರಿಟೀಸು ಅವರು ಸತ್ತಿರೋದು ನೋಡಿದ್ದೀನಿ, ಸೂಸೈಡ್ ಮಾಡ್ಕೊಂಡಿರೋದು ನೋಡಿದ್ದೀನಿ. ಯಾಕೆ ಹೇಳಿ, ಬಹಳ ಫ್ಯಾಕ್ಟರ್ಸ್ ಇರುತ್ತೆ, ಅವರೊಬ್ಬರೇ ಕಾರಣ ಆಗೋದಿಲ್ಲ ಅದಕ್ಕೆ. ಸೊ ಆ ಹ್ಯಾಂಡಲ್ ಮಾಡೋ ಸ್ಟ್ರೆಂತ್ ಅವರಿಗೆ ಬಿಲ್ಡ್ ಮಾಡಿರೋದಿಲ್ಲ ಅನ್ನೋದು ಒಂದು ಅನ್ಫಾರ್ಚುನೇಟ್ ಆಗತ್ತೆ. ಸೊ ದಯವಿಟ್ಟು ನಿಮ್ಮ ಮನಸ್ಸು ಸ್ಥೀಮಿತದಲ್ಲಿಲ್ವಾ, ಅದು ನಮ್ಮ ಹತೋಟಿಯಲ್ಲಿಲ್ಲ, ನಾವು ಹೇಳಿದ್ದನ್ನ ಕೇಳಿಸ್ಕೊಳ್ತಾ ಇಲ್ಲ, ಇನ್ನೇನೋ ತಪ್ಪು ಆಗ್ತಾ ಇದೆ ನಮ್ಮಿಂದ ಅಂದಾಗ ದಯವಿಟ್ಟು ಅದನ್ನ ಹೀಲ್ ಮಾಡ್ಕೊಳ್ಳಿ ಅಂತ ಅವ್ರು ಹೇಳ್ತಿದ್ದಾರೆ. ದಯವಿಟ್ಟು ಅದ್ರ ಬಗ್ಗೆ ಒಂದು ಟ್ರೀಟ್ಮೆಂಟ್ ತಗೊಳ್ಬೇಕು, ಅದರ ಅವಶ್ಯಕತೆ ಇದೆ ಅಂತ. ಈಗ ನೆಕ್ಸ್ಟ್ ಆರ್ಯವರ್ಧನ್ ಹತ್ರ ಬರ್ತೀನಿ. ಕಾರಣ ತುಂಬಾ ಜನ ಕಾಯ್ತಾ ಇರ್ತೀರಪ್ಪ, ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಕೇಳಿದ್ರಿ ನೀವು ಮುಂದೆ ಏನಾಗುತ್ತೆ ಅಂತ. ಬಟ್ ಡಿವೋರ್ಸ್ ಅಭಿಮಾನಿಗಳು ಬಹಳ ಕಾತರದಿಂದ ಕಾಯ್ತಾ ಇರೋದು ಸುಪ್ರೀಂ ಕೋರ್ಟ್ನಲ್ಲಿ ಅವ್ರು ಬೇಲ್ ರದ್ದಾದ ಬಳಿಕ ವಾಟ್ ನೆಕ್ಸ್ಟ್ ಅಂತ. ಅವ್ರ ಭವಿಷ್ಯ ಹೆಂಗಿರುತ್ತೆ, ಅವರ ಸಿನಿ ಜರ್ನಿನೇ ಮುಗ್ದು ಹೋಯ್ತಾ, ಅಲ್ಲಿಗೆ ಅವರ ಭವಿಷ್ಯ ಅಂತ್ಯನ, ಇಂಥ ಚರ್ಚೆಗಳಾಗ್ತಾ ಇದೆ ಸಾರ್ವಜನಿಕವಾಗಿ. ಏನು ಹೇಳ್ತೀರಿ? ನೋಡಿ, ದರ್ಶನ್ ಅವ್ರಿಗೆ ಫಸ್ಟಿಗೆ ಅವ್ರ ನೇಮ್ ಚೆನ್ನಾಗಿಲ್ಲ ಅಂತ ನಾನು ಸಾಕಷ್ಟು ಬಾರಿ ಪ್ರಿಡಿಕ್ಷನ್ ಮಾಡಿದ್ದೀನಿ. ಇದು ಅವ್ರಿಗೆ ಚೆನ್ನಾಗಿದ್ದಾಗ್ಲೇ, ಇವಾಗಲ್ಲ, ಒಂದು 10 ವರ್ಷದಲ್ಲಿ ಹೇಳ್ತೀನಿ. ಫಸ್ಟಿಗೆ ದರ್ಶನನ ನೇಮ್ ಇದೆಯಲ್ಲ, ಅದು ಎಷ್ಟು ಚಿಕ್ಕ ವಿಷಯ, ಬಹುತೇಕರು ಅನ್ಕೊಳ್ತಾರೆ ಚಿಕ್ಕ ವಿಷಯ, ಅದನ್ನ ತಮಗಿರುವಂಥ ಅಧಿಕಾರ ಅಥವಾ ತಮಗಿರುವಂಥ ನೇಮು ಫೇಮಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಮುಗ್ದು ಹೋಗಿರೋದಪ್ಪ. ಅಂಥದ್ರಲ್ಲಿ ಅವರೇ ಕಾನೂನನ್ನು ಕೈದಿಗೆತ್ಕೊಂಡು ಇನ್ಯಾರ್ದು ಜೀವ ಹೋಗುತ್ತೆ ಅಂತ ಅಂದಾಗ ಇಷ್ಟೆಲ್ಲ ಮಾಡಬೇಕಾಗಿತ್ತ ಅಂತ. ಅಂದರೆ ನೀವು ಅದು ಹೇಳೋದು ವೈಬ್ರೇಷನಲ್ಲೇ ಹೋಗಿರುತ್ತೆ ತಪ್ಪುಗಳು ಅಂತನಾ? ಹಿಂಗೆ ಖಂಡಿತ ನಾವು ಹೇಳ್ತೀವಿ. ನೋಡಿ, ಇಷ್ಟಿಷ್ಟ ಬೇಕಾಯ್ತು RCB ಕಪ್ ಗೆಲ್ಲಕ್ಕೆ. ಗೆದ್ಮೇಲೆ ಕೂಡ ಒಂದು ಮ್ಯಾಚ್ ನಡೆದಿಲ್ಲ ಮೇಡಮ್. ವರ್ಲ್ಡ್ ಕಪ್ ಗೆದ್ಕೊಬಂದ್ರೆ ಇಂಡಿಯಾ ಲೇಡೀಸು ಒಂದು RCB ಸ್ಟೇಡಿಯಮಲ್ಲಿ ಒಂದು ಮ್ಯಾಚ್ ಕೊಟ್ಟಿಲ್ಲ. ಪ್ರಾಕ್ಟೀಸೇ ಕೊಟ್ಟವರೆಲ್ಲ ಡೌಟು ಸಿಚುವೇಶನ್. ಅದು ಅವಮರ್ಯಾದೆ. ಇಡೀ ಇಂಡಿಯಾ ಲೇಡೀಸ್ ಕಪ್ ಗೆದ್ದವ್ರೆ, ಒಂದು ಮ್ಯಾಚ್ ಯಾವುದು ಬೇರೆ ದೇಶದವರು ಆಡಿಸಿಲ್ಲ, ಬೇರೆ ರಾಜ್ಯದವರು ಕೂಡ RCB ಆಡಿಸಿಲ್ಲ. ಟೈಮ್ ಅನ್ನೋದು ಈ ಪ್ರಪಂಚದಲ್ಲಿ ಚಿಕ್ಕವರು ದೊಡ್ಡವರು ಅಂತ ಬರಲ್ಲ, ಕಾನೂನು ಎಲ್ಲರಿಗೂ ಒಂದೇನೆ. ನೀವು ಶ್ರೀಮಂತಿಗೆ ಬಡತನ ಅದಕ್ಕೂ ಲೆಕ್ಕ ಇಲ್ಲ. ಕಾನೂನು ಅನ್ನೋದು ಬಡವರಿಗೂ ಒಂದೇನೆ, ಶ್ರೀಮಂತರಿಗೂ ಒಂದೇನೆ. ಇಲ್ಲೇನಾಗುತ್ತೆ, ದರ್ಶನ್ ಜಾತಕದಲ್ಲಿ ಇಷ್ಟೊಂದು ತೊಂದರೆ ಆಗೋ ಕಾರಣ ಬಹಳ ವಿಶೇಷವಾಗಿ ಅವ್ರಿಗೆ ಸಿನಿಮಾ ಯಾವಾಗಲೂ 24 hours ಅನ್ನ ಹಾಕುತ್ತೆ. ಸಿನಿಮಾ ಅವ್ರಿಗೆ ಗಾಡ್ ಗಿಫ್ಟು. ಸಿನಿಮಾ ಅನ್ನೋದು ಅವ್ರ ಬ್ಲಡ್, ಅದು ಸಿನಿಮಾನ ಅವ್ರ ಕೈಲಿ ತಾಕತ್ತಿದೆ. ಅವ್ರು ಇನ್ನೂ ಅತಿ ಹೆಚ್ಚು ಒಳ್ಳೆ ಸಿನಿಮಾ ಮಾಡ್ಬೋದು, ಬಹಳ ವಿಶೇಷವಾಗಿ. ಮತ್ತು ಪಕ್ಕ ರಾಜಕಾರಣಿ ಆಗೋಕ್ಕಾಗಲ್ಲ. ರಾಜಕಾರಣಿ ಆಗಬೇಕು ಅಂತ ತುಂಬ ಜನಕ್ಕೆ ಆಸಕ್ತಿ ಇದೆ. ಇವಾಗ ಜೈಲಿಗೆ ಹೋಗಿ ಬಂದಮೇಲೆ ಅಧಿಕಾರಕ್ಕೆ ಬರಲಿ, ರಾಜಕಾರಣಿ ಆಗಲಿ ಅಂತ. 100% ಆ ಥರ ಇಲ್ಲ. ರಾಜಕಾರಣಿ ಯಾವ್ದಾರ ಪಕ್ಷಿ ಸೇರ್ಕೋಬೋದು, ಭಾಳ ಮಿರಾಕಲ್ಲ. ಸಿನಿಮಾ ಯಾವಾಗಲೂ ಆಗುತ್ತೆ. ಇವ್ರಿಗೆ ಇಷ್ಟು ತೊಂದರೆ ಆಗೋ ಕಾರಣ ಸಿಚುವೇಶನು ಕಾರಣ ಆಗುತ್ತೆ, ಅದು ಕಾಣುತ್ತೆ. ಮತ್ತು ಇವರು ವೃಷಭ ಲಗ್ನದಲ್ಲಿ ಹುಟ್ಟಿದ್ದಾರೆ. ವೃಷಭ ಲಗ್ನದಲ್ಲಿ ಹುಟ್ಟಿದಂಥವ್ರಿಗೆ ಯಾವಾಗಲೂ ಕೂಡ ಮುಂಗೋಪ ಜಾಸ್ತಿ. ವೃಷಭ ಅಂದರೆ ಎತ್ತು, ಚೆನ್ನಾಗಿ ಕೆಲಸ ಮಾಡ್ತಾರೆ, ನಿದ್ದೆ ಹೋಗ್ತಾರೆ, ಇಲ್ಲ ಗುದ್ದುಬಿಡ್ತಾರೆ. ಎರಡೊಳಗೆ ಒಂದೇ ನಡೆಯೋದು ವೃಷಭ ಲಗ್ನದವ್ರಿಗೆ, ಭಾಳ ಮಿರಾಕಲ್. ಆಮೇಲೆ ವೃಷಭ ಲಗ್ನಕ್ಕೆ ಏನಾಗುತ್ತೆ, ಅವ್ರಿಗೆ ಶನಿ 3ನೇ ಮೇಲಿದ್ದಾನೆ. ಶನಿ 3ನೇ ಮೇಲಿದ್ರೆ ಅವ್ರಿಗೆ ಸಾಯೋವರೆಗೂ ಶತ್ರು ಇರ್ತಾರೆ. ಒಂದು ಟೈಮಲ್ಲಿ ಶತ್ರು ಬಂದು ಹೋಗಲ್ಲ. ಅವ್ರು ಚಾಲೆಂಜ್ ಇಲ್ಲಿವರೆಗೂ ಅವ್ರ ಹೆಸರಿಗೂ ಹೊತ್ಕು ಚಾಲೆಂಜ್. ಸಪೋಸ್ ಅವ್ರು ಆಚೆ ಬಂದ ಮೇಲೂ ಕೂಡ ಸಮಸ್ಯೆಗಳು ತಪ್ಪಿದ್ದಲ್ಲ, ಯಾವಾಗಲೂ ತಪ್ಪಿದ್ದಲ್ಲ. ಅವ್ರಿಗೆ ಯಾವಾಗಲೂ ಇರುತ್ತೆ, ಬಹಳ ಮಿರಾಕಲ್ ಸಮಸ್ಯೆ ಇರುತ್ತೆ. ಆದರೆ 2027ವರೆಗೂ ಅದು ತುಂಬ ತಲೆನೋವಿರುತ್ತೆ. ಅದರಲ್ಲಿ ಇವಾಗ ಪೂರ್ವವಾಗಿ. ಮತ್ತು ವೃಷಭ ಲಗ್ನಕ್ಕೆ ಗುರು ಯೋಗಕಾರಕಲ್ಲ. ಗುರು ಮತ್ತು ರಾಹು ಇಬ್ಬರು ಕೂಡ. ಗುರು ಏನಾಗುತ್ತೆ, ರಾಹು ಬಂದು ಕುಜನ ನಕ್ಷತ್ರದಲ್ಲಿ ವ್ಯಯಸ್ಥಾನಾಧಿಪತಿಯಲ್ಲಿ ಕೂತಾರೆ. ಗುರು ಬಂದು ಸೂರ್ಯನ ನಕ್ಷತ್ರದಲ್ಲಿ ಕೂತಿದ್ದಾರೆ. 100% 2027ವರೆಗೂ ಇವ್ರಿಗೆ ನರಕವನ್ನು ಅನುಭವಿಸ್ಲೇಬೇಕು. ಅದರಲ್ಲಿ ಪರ್ಟಿಕ್ಯುಲರ್ ಇನ್ನೊಂದು 3 ತಿಂಗಳು ಭಾಳ ಮಿರಾಕಲ್ ಆಗುತ್ತೆ, ನರಕವನ್ನು ಅನುಭವಿಸ್ಬೇಕು. ಮತ್ತು ಕೂಡ ಇವರು ಯಾವಾಗಲೂ ಇವರು ಆಚೆ ಬಂದು ರಾಜಕೀಯಕ್ಕೆ ಹೋಗಬಾರ್ದು. ಇವರು ಆಚೆ ಬರ್ತಾರೆ, ಎಲ್ಲರಿಗೂ ಭಗವಂತನ ಕೃಪೆ ಇದೆ. ಆದರೆ ಇವರು ಆಚೆಗೆ ಬಂದು ರಾಜಕೀಯಕ್ಕೆ ಹೋಗಬಾರ್ದು. ಯಾಕಂದರೆ ಸೂರ್ಯ ಗ್ರಹ ತುಂಬ ಸಪೋರ್ಟ್ ಮಾಡಬೇಕು. ಶನಿ ದೇಶದಲ್ಲಿ ಸೂರ್ಯ ಅಷ್ಟಮದಲ್ಲಿದ್ದಾನೆ.
ಸೂರ್ಯ ಶನಿ ದಶೆ ಸ್ಟಾರ್ಟ್ ಆದಾಗ ಇವರು ರಾಜಕೀಯ ಯೋಗ ಬಂದರೂ ಕೂಡ ಅವ್ರಿಗೆ ಆ ಟೈಮಲ್ಲಿ ಹುಷಾರಾಗಿರ್ಬೇಕು. ಸಿನಿಮಾ ಇವ್ರಿಗೆ ಯಾವಾಗಲೂ ಅನ್ನ ಹಾಕತ್ತೆ. ಆಮೇಲೆ ಇವರು ಕೂಡ ಮಕರ ರಾಶಿನೇ, ಪ್ರಜ್ವಲ್ ರೇವಣ್ಣ ಮಕರ ರಾಶಿ, ಇವರು ಮಕರ ರಾಶಿ. ಇವರು ಕೂಡ ಮಧ್ಯಾಹ್ನ 12ವರೆಗೆ ಹುಟ್ಟಿದ್ದಾರೆ. ಅವ್ರು 12:20 ಹುಟ್ಟಿದ್ರು, ಇವ್ರು 12ವರೆಗೆ ಹುಟ್ಟಿದ್ದಾರೆ 100%. ಇವರು ಮಡಿಕೇರಿಲಿ ಹುಟ್ಟಿರೋದು, ದರ್ಶನ್ ಅವರು ಮಡಿಕೇರಿಲಿ ಹುಟ್ಟಿರೋದು 100%. ಮತ್ತು ಇವರು ಭಾಳ ಮಿರಾಕಲ್. ದರ್ಶನ್ ಅವ್ರಿಗೆ ಏನಾಗುತ್ತೆ ಅಂದರೆ ಸೂರ್ಯಗ್ರಹ ತುಂಬ ಸ್ಟ್ರಾಂಗ್ ಆಗಿದ್ದಾನೆ. ಶನಿ ದಶೆಯಲ್ಲಿ ಅವ್ರ ತಾಯಿಗೆ ತೊಂದರೆ ಆಗುತ್ತೆ ಅಂತ ಹೇಳುತ್ತೆ. ಇದು ಭಾಳ ಮಿರಾಕಲ್. ನಾನು ಇವಾಗ ನೋಡಿದೆ, ಅದನ್ನು ಹೇಳಿದೆ. ತಾಯಿಗೆ ಆರೋಗ್ಯ ಸಮಸ್ಯೆ ಕಾಣ್ಬೋದು. 2022ರಿಂದ 2042 ತಾಯಿಗೆ ಆರೋಗ್ಯ ಸಮಸ್ಯೆ ಬರುತ್ತೆ. ಅದೇ ಥರ ಪ್ರಜ್ವಲ್ ರೇವಣ್ಣರಿಗೂ ಕೂಡ ಗುರುದಶೆ ಸ್ಟಾರ್ಟ್ ಆದಾಗ ಅವ್ರ ತಾಯಿಗೆ ಆರೋಗ್ಯ ಸಮಸ್ಯೆ ಬರುತ್ತೆ ಅಂತ ಪ್ರೆಡಿಕ್ಷನ್ ಕೊಡ್ತೀವಿ. ಮೇಯ್ನಾಗಿ 4th ಲಾರ್ಡ್ ಅಧಿಪತಿಯ ಬಗ್ಗೆನೇ ಮಾತಾಡಿದೆ. 4th ಲಾರ್ಡ್ ಅನ್ನೋದು ತಾಯಿ ಸಂಬಂಧಪಟ್ಟಂಥ ಸಂಬಂಧ ಜಾತಕವಾಗುತ್ತೆ. ಅಲ್ಲಲ್ಲ, ಈಗ ಒಂದು ಕುತೂಹಲ, ಪಿ ಬಗ್ಗೆ ಮಾತಾಡ್ತಾ ಇದ್ರಿ. ಅಕ್ಷರನೇ ವೈಬ್ರೆಂಟು, ಅಲ್ಲೇನೋ ಸಮಸ್ಯೆಗಳಾಗುತ್ತೆ. RR ನಗರಕ್ಕೂ ಪರಪ್ಪನ ಅಗ್ರಹಾರಕ್ಕೂ ಒಂದು ನಂಟಿದೆ ಅಂತ. ನಾವು ಯಾಕೆ ಸೆಲೆಬ್ರಿಟೀಸ್ಗಳ ಹಬ್ಬ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಈಗ ದರ್ಶನ್ ಅವರು ಪವಿತ್ರ ಗೌಡ ಅವ್ರಿಗೆ ಯಾರೋ ಅಶ್ಲೀಲ ಮೆಸೇಜ್ ಕಳಿಸಿದ್ರು ಅನ್ನೋ ಕಾರಣಕ್ಕೆ ಅವ್ರ ಜೊತೆಗೂಡಿ ಇಂಥದ್ದೊಂದು ಕೃತ್ಯ ಆಗೋಯ್ತು ಅಂತ ಇನ್ನೂ ಅದು ಸಾಬೀತಾಗಿಲ್ಲ ಬಿಡಿ. ಇಂಥ ಆರೋಪಗಳನ್ನ ಫೇಸ್ ಮಾಡ್ತಿದ್ದಾರೆ. ಮೋಸ್ಟ್ಲಿ ಪವಿತ್ರ ಗೌಡ ಅನ್ನೋ ಹೆಸರಲ್ಲೂ ಕೂಡ ಪಿ ಇದೆ, ಪರಪ್ಪನ ಅಗ್ರಹಾರ ಹೆಸರಲ್ಲೂ ಕೂಡ ಪಿ ಇದೆ. ಇದೆಲ್ಲವೂ ಕೂಡ ದರ್ಶನ್ ಅವ್ರಿಗೆ ಕಂಟಕ ಆಯಿತು ಅಂತ ಹೇಳ್ತೀರಾ ಹಿಂಗೆ? ದರ್ಶನ್ ಅವ್ರಿಗೆ ಏನಾಗುತ್ತೆ ಅಂದರೆ, ಒಂದು ಅವರು ಪಿ ಎನ್ ಅಕ್ಷರ, ಅವ್ರ ಟೈಮ್ ಬ್ಯಾಡ್ ಇತ್ತು 100%. ಅವ್ರ ದಶೆ ತುಂಬ ಕೆಟ್ಟಿತ್ತು. ಆಮೇಲೆ ಅವರು ಇರೋ ಮನೆ ವಾಸ್ತುಗಳು ಚೆನ್ನಾಗಿಲ್ಲ. ನಾನು ವಾಸ್ತು ನೋಡಿದ್ದೀನಿ. ಅವ್ರ ಮನೆ ಬಂದು ಇವಾಗ ಇದ್ದಿದ್ದ ಮನೆ, ಮೊನ್ನೆ ಹೊಸ ಮನೆಗೆ ಹೋಗಿದ್ದ ಮನೆ, ಅಗ್ನಿ ಮೂಲೆಯಲ್ಲಿ ಲಿಫ್ಟ್ ಇದೆ. ಅವರು ಸುಮ್ಮನೆ ಬೆಳಗ್ಗೆ ಬಂದು RR ನಗರದ ಜಿಮ್ಮಲ್ಲಿ ಇವಾಗ ಎಕ್ಸರ್ಸೈಸ್ ಮಾಡ್ತಾರೆ. ಈ ನಡುವೆ ಅವ್ರ ವೈಫ್ ಅವರು ತುಂಬ ಚೆನ್ನಾಗಿದ್ರು ಅಂತ ಮಾಹಿತಿ ನಿಮ್ಗೆಲ್ಲರಿಗೂ ಗೊತ್ತು. ಅದು ಅವ್ರು ಯಾವಾಗಲೂ 8ನ್ನ ತುಂಬ ಫಾಲೋ ಮಾಡ್ತಾರೆ. 8 ನೆಗೆಟಿವ್ ಡೇಟ್ಸ್ ಅವ್ರಿಗೆ ಗೊತ್ತಿಲ್ಲದಲ್ಲ. 8 ತುಂಬ ಡೇಂಜರ್ ಆಯಿತು, ಭಾಳ ಮಿರಾಕಲ್ ಆಯಿತು. ಮತ್ತು ಅವ್ರಿರೋ ಅಪಾರ್ಟ್ಮೆಂಟ್ಸು ವಾಸ್ತು ಇಲ್ಲ, ಮನೆಯೂ ಕೂಡ ವಾಸ್ತು ಇಲ್ಲ. ಅಪಾರ್ಟ್ಮೆಂಟ್ಸಲ್ಲಿ ಏನಾಗಿತ್ತು ಅಂದರೆ, ಈ ಅಗ್ನಿ ಮೂಲೆಯಲ್ಲಿ 3 ಲಿಫ್ಟ್ ಇದ್ದಾವೆ. ನಾನು ಅವ್ರ ಮನೆಗೆ ಹೋಗಿರೋದು ನಾನು ಪ್ರೆಡಿಕ್ಷನ್ ಹೇಳ್ತಾ ಇದ್ದೀನಿ. ಅಗ್ನಿ ಮೂಲೆಯಲ್ಲಿದೆ. ಆ ಅಗ್ನಿ ಮೂಲೆ ಇಸ್ ವೆರಿ ಡೇಂಜರ್. ಮತ್ತು ತುಂಬ ಶ್ರೀಮಂತರುಗಳು ಈ ನಡುವೆ ಬಾತ್ರೂಮ್ನೆಲ್ಲ ಬ್ಲಾಕ್ ಯೂಸ್ ಮಾಡ್ತಾ ಇದ್ದಾರೆ. ತುಂಬ ಮನೆಗೆ ಬ್ಲಾಕ್ ಯೂಸ್ ಮಾಡ್ತಾರೆ, ಬ್ಲಾಕ್ ಸ್ಟೋನನ್ನು ಯೂಸ್ ಮಾಡ್ತಾರೆ. ಅದು ನೆಗೆಟಿವ್, ಅದನ್ನು ಯೂಸ್ ಮಾಡಬಾರ್ದು. ಅಂದ್ರೆ ಅತಿ ಹೆಚ್ಚಿನ ಸೆಲೆಬ್ರಿಟೀಸ್ಗಳ ಮನೆಯಲ್ಲಿ ಅದು ಇರೋದ್ರಿಂದ ಅದು ಒಂದು ಮೇಜರ್ ಕಾರಣ ಆಗಬಹುದು. ಇಲ್ಲ, ನಾನು ಎಲ್ಲರ ಮನೇಲಿ ನೋಡಿದ್ದೀನಿ. ನಾನು ಅವ್ರ ಮನೆ ಬಾತ್ರೂಮ್ ನೋಡಿದ್ಕೆ ಹೇಳ್ತಾ ಇದ್ದೀನಿ. ಇನ್ನೇನು ಯಾರ ಮನೆ ಬಾತ್ರೂಮ್ ನೋಡಿ ಹೇಳ್ತಾ ಇಲ್ಲ. ನಾನು ಅವತ್ತೇ ಅನ್ಕೊಂಡೆ, ಇದು ಯಾಕಪ್ಪ ಈಗ ಮಾಡಿ. ಈ ನಡುವೆ ಆ ಪೊಸಿಷನ್ ಕೂಡ ಬಾತ್ರೂಮ್ ಬ್ಲಾಕ್ ತಂದವ್ರೆ 100%. ಹಾಗಾಗಿ ಇದನ್ನೆಲ್ಲ ಮನೆಯಲ್ಲಿರುವಂತಹ ವಾಸ್ತು ಈ ಪಿ ಅನ್ನೋ ಅಕ್ಷರ ಜೊತೆಗೆ ನಾನು ಆ ಟೈಮಲ್ಲಿ ಹೇಳಿದ್ದೆ, ಫೇಸ್ಬುಕ್, ಇನ್ಸ್ಟಾಗ್ರಾಮು ಇದರಿಂದ ತುಂಬಾ ದೊಡ್ಡ ತಲೆನೋವಾಗುತ್ತೆ ಅಂತ. ಮನೇಲಿರೋ ಬಾತ್ರೂಮ್ ಬಿಡ್ಬಿಡಿ, ಯಾವ್ದೋ ಒಂದು ಮೆಸೇಜ್ ಇಂದ ಜೀವನನೇ ಹಾಳಾಗೋಯ್ತೆ. ಸೋಷಿಯಲ್ ಮೀಡಿಯಾ ಅದು ಯಾರ್ದೋ ಮೆಸೇಜ್, 3ನೇ ವ್ಯಕ್ತಿ. ಏನ್ ಹೇಳಿ, 3ನೇ ವ್ಯಕ್ತಿ. ಅದು ಏನ್ ಅವ್ರ ಪಿಕ್ಚರ್ ಇಲ್ದಾರೆ ಟಿಕೆಟ್ ಅನ್ನ ಕ್ಯೂ ಅಲ್ಲಿ ತಗೊಂಡೋಗಿ ನೋಡ್ಬೇಕು, ಇಲ್ಲ ನೋಡ್ದಲ್ಲಿ ಇರ್ಬೋದು, ಅವ್ರ ಇಷ್ಟ. ಒಂದ್ ಸಣ್ಣ ಬೇಡದಿರೋ ಮೆಸೇಜ್ ಅವ್ರ ಜೀವನನೇ ಹಾಳು ಮಾಡಿತ್ತು. ಏನ್ ಹೇಳಿ, ಇದೆಲ್ಲದಕ್ಕೂ ಕಾರಣ ವೈಬ್ರೇಷನ್ ಪಿ ಅನ್ನೋ ಅಕ್ಷರ ಅನ್ನೋದ್ರ ಬಗ್ಗೆ ಆರ್ಯವರ್ಧನ್ ಅವರು ಹೇಳ್ತಿದ್ದಾರೆ. ಎನಿವೆ, ಇದ್ರ ಬಗ್ಗೆ ಚರ್ಚೆಯನ್ನ ಮುಂದುವರಿಸೋಣ. ಪ್ರಮುಖವಾಗಿ ಮನಸ್ಥಿತಿಗಳ ಬಗ್ಗೆ ಚರ್ಚೆ ಆಗ್ಲೇಬೇಕು. ದಿವ್ಯಾ ಅವ್ರು ಹೇಳ್ತಾ ಇದ್ರು, ಮನಸ್ಥಿತಿಗಳನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೇಬೇಕು, ಇಲ್ಲಾಂದ್ರೆ ಸಮಾಜದ ಸ್ವಾಸ್ಥ್ಯ ಹದಗೆಟ್ಟು ಬಿಡುತ್ತೆ. ಪುಟ್ಟ ಮಕ್ಕಳ ಮನಸ್ಸುಗಳು ಹಾಳಾಗ್ತಾ ಇದೆ. ನಾವಿರುವಂತಹ ಜಾಗ, ನಾವು ವಾಸ ಮಾಡ್ತಾ ಇರುವಂತಹ ಜಾಗ, ಇದೆಲ್ಲವೂ ಕೂಡ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂತಹ ವಿಚಾರ ಹೇಳ್ತಾ ಇದ್ರು.